ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 28ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಅಧಿಕೃತವಾಗಿ ಯಾರು ಸೇರಿದ್ದಾರೆ? ನೇಪಾಳ, ಚೀನಾ, ಶ್ರೀಲಂಕಾ, ಮಯನ್ಮಾರ್. ಸರಿಯಾದಂಥ ಉತ್ತರ ನೇಪಾಳ. ಈಗ IBCA ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಪ್ರಧಾನ ಕಚೇರಿ ಇರೋದು ನವದೆಹಲಿಯಲ್ಲಿ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಒಂದು ಭಾರತವು ಏಪ್ರಿಲ್ 2023ರಲ್ಲಿ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ನಡೆದ ಪ್ರಾಜೆಕ್ಟ್ ಟೈಗರ್ನ 50ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪ್ರಾರಂಭಿಸಿದ ಜಾಗತಿಕ ಮೈತ್ರಿಕೂಟವಾಗಿದೆ. ಈ ಅಲಯನ್ಸ್ನ ಮೊದಲ ಹಾಗೂ ಈಗಿನ ಅಧ್ಯಕ್ಷರು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾದ ಭೂಪೇಂದ್ರ ಯಾದವ್ ಅವರು. ಈ ಅಲಯನ್ಸನ್ನು ಅನುಷ್ಠಾನಕ್ಕೆ ತಂದಿದ್ದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ. ಇದು ಹುಲಿ, ಸಿಂಹ, ಹಿಮಚಿರತೆ, ಜಾಗ್ವಾರ್, ಲಿಯೋಪಾರ್ಡ್, ಪೂಮಾ ಮತ್ತು ಚಿರತೆಯನ್ನು ಒಳಗೊಂಡಂತೆ ವಿಶ್ವದ 7 ಪ್ರಮುಖ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಯ ಗುರಿಯನ್ನು ಹೊಂದಿದೆ. ಈಗ ನೇಪಾಳದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ನೇಪಾಳದ ರಾಜಧಾನಿ ಕಠ್ಮಂಡು. ಇಲ್ಲಿನ ಅಧಿಕೃತ ಕರೆನ್ಸಿ ರೂಪಾಯಿ. ನೇಪಾಳದ ಅಧಿಕೃತ ಭಾಷೆ ನೇಪಾಳಿ. ನೇಪಾಳದ ರಾಷ್ಟ್ರಪತಿ ರಾಮಚಂದ್ರ ಪೌಡೆಲ್ ಮತ್ತು ಪ್ರಧಾನಮಂತ್ರಿ KP ಶರ್ಮಾ ಓಲಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ IMD ಸ್ಮಾರ್ಟ್ ಸಿಟಿ ಇಂಡೆಕ್ಸ್ 2025 ಶ್ರೇಯಾಂಕದಲ್ಲಿ ಯಾವ ನಗರವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ದುಬೈ, ಓಸ್ಲೋ, ಜ್ಯೂರಿಚ್, ಜಿನೀವಾ. ಸರಿಯಾದಂಥ ಉತ್ತರ ಜ್ಯೂರಿಚ್. ಈ ಶ್ರೇಯಾಂಕದಲ್ಲಿ ದೆಹಲಿ 104ನೇ ಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ADR ವರದಿಯ ಪ್ರಕಾರ ಅತಿ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳನ್ನು ಹೊಂದಿರುವ ಮುಖ್ಯಮಂತ್ರಿ ಯಾರು? ಪುಷ್ಕರ್ ಸಿಂಗ್ ಧಾಮಿ, ಭೂಪೇಂದ್ರ ಪಟೇಲ್, ಹಿಮಂತ ಬಿಸ್ವಾ ಶರ್ಮಾ, ರೇವಂತ್ ರೆಡ್ಡಿ. ಸರಿಯಾದಂಥ ಉತ್ತರ ರೇವಂತ್ ರೆಡ್ಡಿ. ರೇವಂತ್ ರೆಡ್ಡಿ ಯಾವ ರಾಜ್ಯದ ಮುಖ್ಯಮಂತ್ರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಪ್ರದೇಶದ ವಿಸ್ತರಣೆಯ ನಂತರ ಯಾವ ಹುಲಿ ಮೀಸಲು ಪ್ರದೇಶವು ಭಾರತದ ಮೊದಲನೇ ಅತಿದೊಡ್ಡ ಹುಲಿ ಸಂರಕ್ಷಿತ ಅಥವಾ ಮೀಸಲು ಪ್ರದೇಶವಾಗಿ ಉಳಿದಿದೆ? ಗುರು ಘಾಸಿದಾಸ್ ತಮೋರ್ ಪಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶ ಛತ್ತೀಸ್ಗಢ, ಶ್ರೀ ವಿಲ್ಲಿಪುತ್ತೂರ್ ಮೇಘಮಲೈ ಹುಲಿ ಸಂರಕ್ಷಿತ ಪ್ರದೇಶ ತಮಿಳುನಾಡು, ನಾಗಾರ್ಜುನಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಆಂಧ್ರ ಪ್ರದೇಶ, ಧೋಲ್ಪುರ್ ಕರೌಲಿ ಹುಲಿ ಸಂರಕ್ಷಿತ ಪ್ರದೇಶ ರಾಜಸ್ಥಾನ. ಸರಿಯಾದಂಥ ಉತ್ತರ ನಾಗಾರ್ಜುನಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಆಂಧ್ರ ಪ್ರದೇಶ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತದ ಮೊದಲ ಫಿನ್ಟೆಕ್ ಹಬ್ IGF-TCH ಇಂಟಿಗ್ರೇಟೆಡ್ ಗ್ಲೋಬಲ್ ಫೈನಾನ್ಸಿಯಲ್ ಟೆಕ್ನಾಲಜಿ ಕ್ಯಾಪಬಿಲಿಟಿ ಹಬ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ರಾಜಸ್ಥಾನ, ಒಡಿಶಾ, ಕರ್ನಾಟಕ, ಪಶ್ಚಿಮ ಬಂಗಾಳ. ಸರಿಯಾದಂಥ ಉತ್ತರ ಒಡಿಶಾ. ಮುಂದಿನ ಪ್ರಶ್ನೆ. ಭಾರತದ ಮೊದಲ ನಗರ ರೋಪ್ವೇ
ಸಾರಿಗೆ ವ್ಯವಸ್ಥೆ ಎಲ್ಲಿ ಪ್ರಾರಂಭವಾಗುತ್ತದೆ? ವಾರಾಣಸಿ, ಪ್ರಯಾಗ್ರಾಜ್, ರಿಷಿಕೇಶ್, ಹರಿದ್ವಾರ. ಸರಿಯಾದಂಥ ಉತ್ತರ ವಾರಾಣಸಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಆಪರೇಷನ್ ಸಂಸ್ಕಾರವನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ ಪ್ರದೇಶ, ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನ. ಸರಿಯಾದಂಥ ಉತ್ತರ ರಾಜಸ್ಥಾನ. ಬೈಕರ್ ಗ್ಯಾಂಗ್ಗಳ ಹೆಚ್ಚುತ್ತಿರುವ ಪ್ರಭಾವ ಮತ್ತು ಯುವಕರಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಅಪರಾಧ ಚಟುವಟಿಕೆಗಳ ವೈಭವೀಕರಣವನ್ನು ಎದುರಿಸಲು ರಾಜಸ್ಥಾನ ಪೊಲೀಸರು ಈ ಉಪಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಖಿಲ ಭಾರತ ಸ್ಪೀಕರ್ಗಳ ಸಮ್ಮೇಳನವನ್ನು ಎಲ್ಲಿ ಉದ್ಘಾಟಿಸಿದರು? ಭುವನೇಶ್ವರ, ಗಾಂಧಿನಗರ, ನವದೆಹಲಿ, ಕೊಚ್ಚಿ. ಸರಿಯಾದಂಥ ಉತ್ತರ ನವದೆಹಲಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಪ್ರಧಾನಮಂತ್ರಿಯವರ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಯಾರನ್ನು ನೇಮಿಸಲಾಗಿದೆ? ಗೌರವ್ ಕುಮಾರ್ ಗುಪ್ತಾ, ಅನೀಶ್ ದಯಾಳ್ ಸಿಂಗ್, ಕೆ ರಾಮಚಂದ್ರನ್, ಸೌರವ್ ದ್ವಿವೇದಿ. ಸರಿಯಾದಂಥ ಉತ್ತರ ಅನೀಶ್ ದಯಾಳ್ ಸಿಂಗ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಮಾರ್ಬತ್ ಉತ್ಸವ ಎಂಬ ಪ್ರತಿಕೃತಿ ಮೆರವಣಿಗೆಯನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಮಹಾರಾಷ್ಟ್ರ, ಅಸ್ಸಾಂ, ಹಿಮಾಚಲ ಪ್ರದೇಶ, ಮಿಜೋರಾಂ. ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ಯಾರ ಜಸ್ಟಿಸ್ ಡಿನೈಡ್ ಜಸ್ಟಿಸ್ ಲಾಸ್ಟ್ ಪುಸ್ತಕ ಬಿಡುಗಡೆಯಾಯಿತು? ರಿಷಿಕಾಂತ್ ಘೋಷ್, ಅಮಿತಾಬ್ ರಾಯ್, ಶಶಿ ತರೂರ್, ಕಾಂಚನ್ ಚಕ್ರವರ್ತಿ. ಸರಿಯಾದಂಥ ಉತ್ತರ ಕಾಂಚನ್ ಚಕ್ರವರ್ತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.